ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಚರ್ಚೆ ಜೋರಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ನವೆಂಬರ್ 21ಕ್ಕೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಎಂಬ ಚರ್ಚೆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಸರ್, ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರಾ ಎಂಬ ಪತ್ರಕರ್ತರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸಿದ್ದರಾಮಯ್ಯ, ನಿನಗೆ ಯಾರು ಹೇಳಿದ್ರು, ನಿನಗೆ ಹೆಂಗ್ ಗೊತ್ತಾಯ್ತು ಅಂತ ಗರಂ ಆಗಿದ್ದಾರೆ. ಈ ವೇಳೆ ಪತ್ರಿಕೆಯಲ್ಲಿ ಬಂದಿದ್ದು ಸರ್ ಅಂತ ಪತ್ರಕರ್ತರು ಉತ್ತರಿಸಿದ್ರು. ನಾನು ಎಲ್ಲಾ ಪತ್ರಿಕೆಯನ್ನ ಓದ್ತೇನೆ, ಯಾವುದರಲ್ಲೂ ಕೂಡ ಬಂದಿಲ್ಲ ಅಂತ ಹೇಳಿ ಸಿಎಂ ವಾಪಸ್ ತೆರಳಿದ್ದಾರೆ. ನಿಮ್ಗೆ ಹೇಳಿದ್ರೆ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅಲ್ಲ, ನಿಮ್ಗೆ ಹೆಂಗ್ ಗೊತ್ತಾಯ್ತು? ಪತ್ರಿಕೆಯಲ್ಲಿ ಏನು ನೋಡ್ತೀಯಾ? ಎಲ್ಲಿ ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆಪ್ಪ? ನಾನು ನೋಡ್ದಿರೋ ಪತ್ರಿಕೆ ಯಾವುದು? ನಾನು ಎಲ್ಲ ಪತ್ರಿಕೆನೂ ಓದ್ತೀನಿ, ಎಲ್ಲೂ ನೋಡಿಲ್ಲ. ಸರ್, ಬೆಂಗಳೂರು ಸಿಎಂ ಆಗಬೇಕು ಅಂತ ಎಲ್ಲರಿಗೂ ಆಸೆ ಇದೆ. ಸದ್ಯ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಲ್ಲಿ ಕೂತ್ಕೊಂಡಿದ್ದಾರೆ. 2028ರವರೆಗೆ ಅವರೇ ಸಿಎಂ ಆಗಿರ್ತಾರೆ ಅಂತ ಚಿತ್ರದುರ್ಗದಲ್ಲಿ ಸಚಿವ ಜಮೀರ್ ಹೇಳಿದ್ದಾರೆ. ಡಿಕೆಶಿ ಸಿಎಂ ಆಗಬೇಕಂತ ನಮಗೂ ಆಸೆ ಇದೆ. 2028ರ ನಂತರ ಡಿಕೆಶಿ ಸಿಎಂ ಆಗಬೇಕಂತ ನಾನು ಬಯಸ್ತೇನೆ. ಹೀಗಾಗಿ ಯಾವ ನವೆಂಬರ್ ಕ್ರಾಂತಿಯೂ ಇಲ್ಲ. ಸಿದ್ದರಾಮಯ್ಯ ಡಿಕೆಶಿ ಅಣ್ಣ ತಮ್ಮಂದಿರಂತೆ ಜೊತೆಗೆ ಹೋಗ್ತಾರೆ ಅಂತ ಹೇಳಿದ್ದಾರೆ. ಈಗ ಮುಖ್ಯಮಂತ್ರಿ ಆಗ್ಬೇಕಾಗಿ ಎಲ್ಲರಿಗೂ ಆಸೆ ಇದೆ. ಈಗ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ. ಈ 5 ವರ್ಷ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ 28ವರೆಗೂ. ಈಗ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮುಖ್ಯಮಂತ್ರಿ ಆಗೋದು ಆಸೆ ಇದೆ ಅಂತ ತಾವು ಹೇಳ್ತಾ ಇದ್ದೀರಲ್ಲ, ನಾವು ಅವ್ರು ಮುಖ್ಯಮಂತ್ರಿ ಆಗ್ಬೇಕಂತ ನಮಗೂ ಆಸೆ ಇದೆ. ಡಿ ಕೆ ಶಿವಕುಮಾರ್ ಸಾಹೇಬರು ಮುಂದಿನ ದಿನದಲ್ಲಿ ಮುಖ್ಯಮಂತ್ರಿ ಆಗ್ಬೇಕಂತ ಅವ್ರು ಸಿದ್ದರಾಮಯ್ಯ ಆದಮೇಲೆ 2028ವರೆಗೂ ಮನೆ ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿ ಇರ್ತಾರೆ. ಅದಾದಮೇಲೆ ನಾವು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ನಾವು ಬಯಸ್ತೀವಿ. ಏನು ಕ್ರಾಂತಿನೂ ಇಲ್ಲ, ಏನೇನು ಇಲ್ಲ. ಈಗ ಚಿತ್ರದುರ್ಗದಲ್ಲಿ ಅಭಿಮಾನಿಯೊಬ್ಬರಿಗೆ ಸಚಿವ ಜಮೀರ್ ಅಹಮದ್ ಕಿಸ್ ಕೊಟ್ಟರು. ಚಿತ್ರದುರ್ಗದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವಾಗ ನೀವು ಬಡವರ ಬಂಧು ಅಂತ ಅಭಿಮಾನಿ ಹೊಗಳುತ್ತಾರೆ. ಇದರಿಂದ ಖುಷಿಯಾದ ಸಚಿವ ಜಮೀರ್ ಅಭಿಮಾನಿ ಕೆನ್ನೆಗೆ ಮುತ್ತು ಕೊಟ್ಟಿದ್ದಾರೆ. ನವೆಂಬರ್ ಕ್ರಾಂತಿ ವಿಚಾರವಾಗಿ ಮೈಸೂರಿನಲ್ಲಿ ಮಾತನಾಡಿದ ಸಚಿವ ಬೋಸರಾಜು, ಪಕ್ಷದ ವರಿಷ್ಠರು ಹೇಳಿದ್ರೆ ನಾನು ಅಧಿಕಾರವನ್ನ ಬಿಟ್ಟುಕೊಡೋಕೆ ಸಿದ್ಧನಿದ್ದೇನೆ. ನವೆಂಬರ್ ವಿಚಾರ ಕೇವಲ ಊಹಾಪೋಹ ಅಷ್ಟೇ. ಇಂತಹ ಚರ್ಚೆ ಎಲ್ಲೂ ಆಗಿಲ್ಲ. ಈಗಾಗಲೇ ಈ ವಿಚಾರವಾಗಿ ಸಿಎಂ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಸಿಎಂ ತೀರ್ಮಾನ ತೆಗೆದುಕೊಳ್ತಾರೆ ಎಂದಿದ್ದಾರೆ. ಇದೆಲ್ಲ ಊಹಾಪೋಹಗಳು ಬಿಟ್ಟರೆ ಯಾರಿಗೂ ಗುರುತಿಲ್ಲ. ಆ ರೀತಿಯಾದಂಥ ಚರ್ಚೆ ಎಲ್ಲಿಯೂ ಆಗಲಿಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಮ್ಮ ಪ್ರದೇಶ ಕಾಂಗ್ರೆಸ್ ಸಂಸ್ಥೆ ಅಧ್ಯಕ್ಷರು ಸಹಿತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಾಗಾಗಿ ಆ ರೀತಿಯಾದಂಥ ಕ್ರಾಂತಿ ಆಗ್ತಕ್ಕಂಥ ಕಾಂಗ್ರೆಸ್ ಪಕ್ಷದಲ್ಲಿ ನೋಡಿ ಅವ್ರು ಏನು ನೋಡಿ, ಈಗ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ಹೈಕಮಾಂಡ್ ಯಾವ ರೀತಿ ಹೇಳ್ತಾ ಆ ರೀತಿ ನಡೆದುಕೊಳ್ತಾರೆ ಅಂತ ಮಾತನ್ನು ಸಿದ್ದರಾಮಯ್ಯ ಅನೇಕ ಬಾರಿ ಸ್ಪಷ್ಟನೆ ಮಾಡಿದ್ದಾರೆ. ಅವರು ಪ್ರಬುದ್ಧರಿದ್ದಾರೆ. ನಮ್ಮ ಸಿದ್ದರಾಮಯ್ಯನವರು ಸಾಕಷ್ಟು ಅನುಭವಿಸ್ತಿದ್ದಾರೆ, ರಾಷ್ಟ್ರ ಮಟ್ಟದ ನಾಯಕರಾಗಿದ್ದಾರೆ. ಅವರು ಹೇಳುವಂಥ ಸಂದರ್ಭದಲ್ಲಿ ಅವ್ರ ಮಾತುಗಳು ನಾವು ಕೇಳಬೇಕು. ಬಿಟ್ಟರೆ ಎಲ್ಲ ಕಾಂಗ್ರೆಸ್ಗಳು ಬೇರೆ ಮಾತಾಡ್ತಕ್ಕಂಥದ್ದೇನೈತೆ 100% ನಾನೇ ಅಲ್ಲ, ಪ್ರತಿಯೊಬ್ಬರು ಯಾರು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗ್ತಾರೋ ಅವ್ರು ಮಾತ್ರ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರಬೇಕು ಅನ್ನೋದು ನನ್ನ ಉದ್ದೇಶ. ಇದೆಲ್ಲ ನವೆಂಬರ್ನಲ್ಲಿ ಕಾಂಗ್ರೆಸ್ನಲ್ಲಿ ಮಾತ್ರವಲ್ಲದೆ ಬಿಜೆಪಿಯಲ್ಲೂ ಕ್ರಾಂತಿ ನಡೆಯಲಿದೆ ಎನ್ನಲಾಗ್ತಾ ಇದೆ. ಬಿಹಾರ ಚುನಾವಣೆ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ನಿರೀಕ್ಷೆ ಇದ್ದು, ಹೀಗಾಗಿ ಇವತ್ತು ಬಿಜೆಪಿಯ ರೆಬಲ್ ನಾಯಕರು ಸಭೆ ಸೇರಿದ್ದಾರೆ. ಬೆಂಗಳೂರಿನ ಸದಾಶಿವನಗರದ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸಭೆ ನಡೆಯಿತು. ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಸಭೆ ನಡೆಸಿದ್ದು, ಮುಂದಿನ ನಡೆ ಹಾಗೂ ವಿಜೇಂದ್ರ ಬದಲಾವಣೆ ಬಗ್ಗೆ ವರಿಷ್ಠರಿಗೆ ಏನೆಲ್ಲ ಹೇಳಬೇಕು ಅನ್ನೋದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ರಾಜಕೀಯ ಸುದ್ದಿಗಳನ್ನ ನೋಡೋಣ. ಸಚಿವ ಪ್ರಿಯಾಂಕ್ ಖರ್ಗೆ ಬೆನ್ನಲ್ಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಆರ್ಎಸ್ಎಸ್ ಬ್ಯಾನ್ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಮಲ್ಲಿಕಾರ್ಜುನ್ ಖರ್ಗೆ, ಕಾನೂನು ಮತ್ತು ಸುವ್ಯವಸ್ಥೆಯ ಸಮಸ್ಯೆಗಳನ್ನು ತಂದೊಡ್ತಾ ಇರುವಂತಹ ಆರ್ಎಸ್ಎಸ್ ಸಂಘಟನೆಯನ್ನ ಬ್ಯಾನ್ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ.
ಭಾರತದ ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತ ಚೌಕಟ್ಟನ್ನು ರಕ್ಷಿಸಲು ಒಮ್ಮೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇದೇ ರೀತಿ ನಿರ್ಬಂಧಗಳನ್ನು ವಿಧಿಸಿದ್ರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ಸರ್ಕಾರಿ ನೌಕರರ ಮೇಲೆ ನಿಷೇಧ ಹೇರಬೇಕು ಅಂತ ಒತ್ತಾಯಿಸಿದ್ದಾರೆ. बातें मैं आपके सामने रखूंगा. इतिहास के बदलने का प्रयास और सत्य का महत्व. हाल ही में NCERT की 3 किताबों में से गांधी जी, गोडसे, RSS 2002 के गुजरात दंगों से जुड़े अंश हटा दिए गए हैं. यानी जो सत्य है. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೋಟೆಯಲ್ಲಿ ಆರ್ಎಸ್ಎಸ್ ಪಥಸಂಚಲನ ಆರಂಭ ಆಗಿದೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ ಪಟ್ಟಣದಲ್ಲಿ ಪಥಸಂಚಲನ ನಡೀತಾ ಇದ್ದು, ಲಕ್ಷ್ಮೀ ನರೇಂದ್ರ ಲೇಔಟ್ನಿಂದ ಪಥಸಂಚಲನ ಆರಂಭವಾಗಿದ್ದು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾಗ್ತಾ ಇದೆ. ಪಥಸಂಚಲನದಲ್ಲಿ ನೂರಾರು ಗಣವೇಷಧಾರಿ ಸ್ವಯಂ ಸೇವಕರು ಭಾಗಿಯಾಗಿದ್ದಾರೆ. ಪೊಲೀಸರು ಬಿಗಿ ಭದ್ರತೆ ಒದಗಿಸಿದ್ದಾರೆ. ಆರ್ಎಸ್ಎಸ್ ಪಥಸಂಚಲನದ ವಿಚಾರವಾಗಿ ಕಲಬುರಗಿಯಲ್ಲಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಆರ್ಎಸ್ಎಸ್ನವರು ನಮ್ಮ ಕ್ಷೇತ್ರದಲ್ಲಿ ಪಥಸಂಚಲನ ಮಾಡಲು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ನಾನು ಎಲ್ಲೂ ಹೇಳಿಲ್ಲ ಆರ್ಎಸ್ಎಸ್ ಬ್ಯಾನ್ ಮಾಡಿ ಅಂತ. ಆರ್ಎಸ್ಎಸ್ನವರು ಹಾಸ್ಟೆಲ್ ವಿದ್ಯಾರ್ಥಿಗಳನ್ನ ಕರೆಯುತ್ತಿದ್ದಾರೆ. ವಿದ್ಯಾರ್ಥಿಗಳು ಓದಲು ಬರ್ತಾರೆ. ಇವರು ಪಥಸಂಚಲನಕ್ಕೆ ಬನ್ನಿ ಅಂತ ಹೇಳ್ತಾರೆ. ಬಿಜೆಪಿಯವರು ನಾನು ಪತ್ರವನ್ನ ಬರೆದಿದ್ದಕ್ಕೆ ನನ್ನ ಮೇಲೆ ಮುಗಿಬಿದ್ದಿದ್ದಾರೆ. ಆರ್ಎಸ್ಎಸ್ ರಿಜಿಸ್ಟರ್ ಇಲ್ಲದ ಸಂಸ್ಥೆ ಅಂತ ಕಿಡಿಕಾರಿದ್ದಾರೆ. ನನಗಲ್ಲ, ಅವ್ರಿಗೆ ಪ್ರತಿಷ್ಠೆ ಆಗಿದೆ. ನನಗೇನು ಪ್ರತಿಷ್ಠೆ ಆಗಿದೆ ಹೇಳಿ? ಇಲ್ಲಿ ನಮ್ಮ ಕಲಬುರಗಿನಲ್ಲಿ ಹಾಸ್ಟೆಲ್ ಹುಡುಗರಿಗೆ ಫೋನ್ ಮಾಡಿ ನೀವು ಇದಕ್ಕೆ ಪಥಸಂಚಲನಕ್ಕೆ ಬರಬೇಕು ಅಂತ ಹೇಳಿ, ನಮ್ಮ ಹುಡುಗರು ಫೋನ್ ಮಾಡಿಬಿಟ್ಟು ಸರ್ ಹಿಂಗೆ ಕರೀತಾ ಇದ್ದಾರೆ, ನಾವು ಹೋಗಬೇಕು ಅಂತ ಇದ್ದೀವಿ, ನಮಗೆ ಗಾಡಿ ವ್ಯವಸ್ಥೆ ಮಾಡಿಕೊಡೋಕ್ಕಾಗುತ್ತಾ ಅಂತ ನಮ್ಮ ಅಧಿಕಾರಿಗಳು ಕಳಿಸ್ಬಿಟ್ಟು ಕೇಳಿದೆ. ಅವಾಗ ನೋಡಿದ್ರೆ ಇವರೆಲ್ಲರೂ ಹೀಗೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಅದಕ್ಕೆ ನಾನು ಪತ್ರ ಬರೆದೆ. ಸರ್ಕಾರಿ ಹಾಸ್ಟೆಲ್ಗಳಲ್ಲಿ, ಗೌರ್ಮೆಂಟ್ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ, ಮೈದಾನಗಳಲ್ಲಿ ಮಾಡಬಾರ್ದು. ಅಕಸ್ಮಾತ್ ಏನಾದರೂ ಇವ್ರ ಚಟುವಟಿಕೆಗಳು ಮಾಡಲೇಬೇಕು ಅಂದರೆ ಪರ್ಮಿಷನ್ ತಗೊಂಡು ಮಾಡಲಿ ಅಂತ ಹೇಳಿರೋ ತಪ್ಪೇನಿದೆ? ಇವರೆಲ್ಲರೂ ಸೇರಿ ಮೈಮೇಲೆ ಬಿದ್ದರು. ಈಗ ಅವರು ಎಲ್ಲರೂ ಹೆಂಗೆ ಮಾಡ್ತೀವಿ, ನಾನು ನೋಡ್ತೀವಿ, ಅದು ಇದು ಮಾಡ್ತೀನಿ ಅಂತ ಪ್ರಚೋದನಕಾರಿಯಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾರು? ಬಿಜೆಪಿಯವರು. ಟನಲ್ ರಸ್ತೆ ವಿಚಾರವಾಗಿ ತೇಜಸ್ವಿ ಸೂರ್ಯ ವಿರುದ್ಧ ಕಾಂಗ್ರೆಸ್ ನಾಯಕ ರಿಜ್ವಾನ್ ಅರ್ಷದ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಪಾಪ ತೇಜಸ್ವಿ ಸೂರ್ಯ ಕಾರೇ ಬಳಸಲ್ಲ, ಅವರು ಬರೀ ಮೆಟ್ರೋ, ಬಿಎಂಟಿಸಿ ಬಸ್ನಲ್ಲೇ ಓಡಾಡ್ತಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಟನಲ್ ರೋಡ್ನಲ್ಲಿ ಕಾರುಗಳು ಹೋದ್ರೆ ಟ್ರಾಫಿಕ್ ಕಂಜಂಕ್ಷನ್ ಕಡಿಮೆ ಆಗಲ್ವಾ? ಟನಲ್ ದುಡ್ಡು ಹೊಡೆಯೋ ಪ್ರಾಜೆಕ್ಟ್ ಅಂತ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಅದೇ ಅವರದ್ದೇ ಸರ್ಕಾರ 18,000 ಕೋಟಿ ವೆಚ್ಚದಲ್ಲಿ ಮುಂಬೈನಲ್ಲಿ ಟನಲ್ ರೋಡ್ ಮಾಡ್ತಾ ಇದೆ. ಅಲ್ಲಿಯೂ ದುಡ್ಡು ಹೊಡೆಯೋಕೆ ಅಂತ ನಾವು ಹೇಳಬಹುದಾ ಅಂತ ಕೌಂಟರ್ ಕೊಟ್ಟಿದ್ದಾರೆ. ನಿಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್, ಯೂನಿಯನ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ನಿತಿನ್ ಗಡ್ಕರಿ ರವರ ಸಲಹೆ ಮೇರೆಗೆ ಈ ಮೆಟ್ರೋ, ಈ ಟನಲ್ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು. ಒಂದೇ ಒಂದು ಬಾರಿ ಅವ್ರಿಗೆ ಯಾಕೆ ಟೀಕೆ ಮಾಡಿಲ್ಲ ತೇಜಸ್ವಿ ಸೂರ್ಯ? ಇಲ್ಲಾಂದ್ರೆ ಅವ್ರಿಗೆ ಬುದ್ಧಿ ಇಲ್ಲ ಅಂತ ಹೇಳಿ, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿ, ಅವ್ರಿಗಿಂತ ನಾನೇ ಪ್ರಜ್ಞಾವಂತ ಅಂತ ಹೇಳಿ, ನಾನೇ ಮೇಧಾವಿ ಅಂತ ತೇಜಸ್ವಿ ಸೂರ್ಯ ಹೇಳಿ ಒಪ್ಕೋತೀವಿ. ಇಲ್ಲಿ ರಾಜಕಾರಣಕ್ಕೋಸ್ಕರ ರಾಜಕೀಯ ಮಾಡ್ತಾ ಇದ್ದಾರೆ. ಅವರ ಸರ್ಕಾರದ ಕಾಲದಲ್ಲಿ ಇದೆಲ್ಲ ಇಶ್ಯೂ ಯಾವುದೇ ಒಂದೇ ಒಂದು ಕಿಟಿಕ್ ಅನ್ನಲಿಲ್ಲ, ಮಾತನಾಡಿಲ್ಲ. ಕೇಂದ್ರ ಸರ್ಕಾರಕ್ಕೆ ಹೋಗಿ, ದಿಲ್ಲಿಗೆ ಹೋಗಿ ಕೂಡ ಮಾತಾಡಲ್ಲ, ಬರೀ ಬೆಂಗಳೂರಲ್ಲೇ ಮಾತು. ತಮ್ಮ ನಿವಾಸಕ್ಕೆ ನೀಡಿದ್ದ ಭದ್ರತೆಯನ್ನ ವಾಪಸ್ ಪಡೆದಿರುವ ಬಗ್ಗೆ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪತ್ರ ಬರೆದಿದ್ದಾರೆ. ಸಿಎಂ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ರಾಜ್ಯ ಗೃಹ ಸಚಿವ ಪರಮೇಶ್ವರ್ಗೂ ಪತ್ರ ಬರೆದಿದ್ದು, ನನಗೆ ನೀಡಿರುವ ಭದ್ರತೆಯನ್ನ ವಾಪಸ್ ಪಡೆದಿರೋದು ಸರಿಯಲ್ಲ. ನನಗೆ ಫೇಸ್ಬುಕ್ ಮೂಲಕ ಕೊಲೆ ಬೆದರಿಕೆ ಬರ್ತಾ ಇದೆ. ಇದು ನನಗೆ ಆತಂಕ ಉಂಟು ಮಾಡಿದೆ. ವಿಪಕ್ಷ ನಾಯಕನಾಗಿ ನನ್ನ ಸುರಕ್ಷತೆ ಸರ್ಕಾರದ ನೈತಿಕ ಮತ್ತು ಕಾನೂನುಬದ್ಧ ಜವಾಬ್ದಾರಿ. ಹೀಗಾಗಿ ನನ್ನ ನಿವಾಸಕ್ಕೆ ಭದ್ರತೆ ನೀಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಈಗ ರಾಜ್ಯದ ಪ್ರಮುಖ ಸುದ್ದಿ ನೋಡೋಣ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಸ್ತೆ ಬದಿ ಕಸ ಎಸೆಯುವವರ ಮನೆ ಮುಂದೆ ಕಸ ಸುರಿದು ಜಾಗೃತಿ ಮೂಡಿಸ್ತಾ ಇದೆ. ಇಂದು ಸಹ ಗಂಗಾನಗರದ ವ್ಯಕ್ತಿ ಮನೆ ಮುಂದೆ ಕಸ ಸುರಿದು ಜಿಬಿಎ ಅಭಿಯಾನ ಮಾಡಿತು. ಗಂಗಾನಗರದ ವ್ಯಕ್ತಿಯೊಬ್ಬರು ಬೆಳಗ್ಗೆ 5:30ಕ್ಕೆ ರಸ್ತೆ ಬದಿ ಕಸ ಸುರಿದು ಹೋಗುತ್ತಿದ್ರು. ಇದನ್ನ ಮಾರ್ಷಲ್ಗಳು ವಿಡಿಯೋ ಮಾಡಿಕೊಂಡಿದ್ರು. ನಂತರ ವ್ಯಕ್ತಿಯನ್ನ ಫಾಲೋ ಮಾಡಿ ತರಾಟೆ ತೆಗೆದುಕೊಂಡಿದ್ದಾರೆ. ಬಳಿಕ ಮನೆ ಮುಂದೆ ಕಸ ಸುರಿಯಕ್ಕೆ ಮುಂದಾಗಿ ದಂಡ ವಸೂಲಿ ಮಾಡಿದ್ದಾರೆ.
ಬೀದರ್ ಜಿಲ್ಲೆಯ ಹುಲಸೂರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಎಲ್ಲೆಂದರಲ್ಲಿ ಕಸ ಹಾಕ್ತಿರೋದಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುಮಾರು 17 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಘನ ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಿಸಿದ್ರೂ ಕೂಡ ಅದನ್ನು ಬಳಸದೆ ಹುಲಸೂರು ಬಸವ ಕಲ್ಯಾಣ ಮುಖ್ಯ ರಸ್ತೆಯಲ್ಲಿ ಕಸ ಸುರಿತಾ ಇದ್ದಾರೆ. ಇನ್ನು ಕಸ ಹಾಕ್ತಿರೋದ್ರಿಂದ ರಸ್ತೆ ಪಕ್ಕ ಗಬ್ಬು ವಾಸನೆ ಬರ್ತಾ ಇದ್ದು ಜನರು ಮೂಗು ಮುಚ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಬಂದಿದೆ. ಇಲ್ಲಿ ಏನದಂದ್ರೆ ಹುಲಸೂರು ಬಸವ ಕಲ್ಯಾಣ ಮುಖ್ಯ ರಸ್ತೆಯಲ್ಲಿ ಟೋಟಲ್ ಗ್ರಾಮ ಪಂಚಾಯಿತಿಯಲ್ಲಿ ಟೋಟಲ್ ವೇಸ್ಟ್ ಆಗಿ ಕಸ ವಿಲೇವಾರಿ ಇಲ್ಲಿ ಮೇನ್ ರೋಡಿಗೆ ತಂದು ಏನದಂದ್ರೆ ಇಲ್ಲಿ ಏನದಂದ್ರೆ ಕಸ ವಿಲೇವಾರಿ ಮಾಡ್ತಾ ಇದ್ದಾರೆ. ಅದಕ್ಕೆ ಏನದಂದ್ರು ಮುಂದೆ ಏನದಂದ್ರೆ ಇಲ್ಲಿ ಒಂದು ಕಾಲೇಜ್ ಇದೆ, ತದನಂತರ ಇಲ್ಲಿ ಎದುರುಗಡೆ ಏನದಂದ್ರೆ ಒಂದು ಸ್ಕೂಲ್ ಇದೆ, ಡೈಮಂಡ್ ಸ್ಕೂಲ್ ಅಂತ. ತದನಂತರ ಒಂದು ಇದು ನಮ್ಮದು ಸಾಯಿಬಾಬಾ ಮಂದಿರ ಇದೆ ಮಕ್ಕಳಿಗೆ, ಮತ್ತು ಮುಂದೆ ಏನದಂದ್ರೆ ಡಿಗ್ರಿ ಕಾಲೇಜ್ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಇಲ್ಲಿ ಏನದಂದ್ರೆ ಹುಲಸೂರು ಬಸವ ಕಲ್ಯಾಣ ಮುಖ್ಯ ರಸ್ತೆಯಲ್ಲಿ ಟೋಟಲ್ ಗ್ರಾಮ ಪಂಚಾಯಿತಿಯಲ್ಲಿ ಟೋಟಲ್ ವೇಸ್ಟ್ ಆಗಿ ಇನ್ನು ರಸ್ತೆಯಲ್ಲಿ ಕಸ ತಂದು ಸುರಿದ ಯುವಕನ ಬೈಕ್ ಅನ್ನ ನಗರಸಭೆ ಸಿಬ್ಬಂದಿ ವಶಕ್ಕೆ ಪಡೆದಿರುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಬೈಕ್ನಲ್ಲಿ ಕಸ ತಂದು ರಸ್ತೆಯಲ್ಲಿ ಹಾಕ್ತಾ ಇದ್ದ ಯುವಕನನ್ನ ನಗರಸಭೆ ಸಿಬ್ಬಂದಿ ಪ್ರಶ್ನಿಸಿದ್ರು. ಬಳಿಕ ದಂಡ ಕಟ್ಟುವಂತೆ ಸೂಚಿಸಿದ್ದಾರೆ. ಈ ವೇಳೆ ಯುವಕ ದಂಡ ಕಟ್ಟಲ್ಲ ಅಂತ ಹೇಳಿದ್ದಾನೆ. ಇದರಿಂದಾಗಿ ಬೈಕ್ ಅನ್ನ ನಗರಸಭೆ ಸಿಬ್ಬಂದಿ ಸೀಸ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದ ಡೆಡ್ಲೈನ್ ಇವತ್ತಿಗೆ ಮುಗಿದಿದೆ. ಆಗಿದ್ರೂ ಕೂಡ ಬೆಂಗಳೂರಿನ ರಸ್ತೆಗಳಲ್ಲಿ ಇನ್ನೂ ಸಾವಿರಾರು ಗುಂಡಿಗಳು ಹಾಗೇ ಇದ್ದಾವೆ. ಹಲವೆಡೆ ಕೇವಲ ಡಾಂಬರ್ ಹಾಕಿ ತೇಪೆ ಕಾರ್ಯ ಮಾಡಲಾಗಿದೆ. ಆದರೆ ಮಳೆ ಬಂದ ಕಾರಣ ಕೆಲವು ಕಡೆ ಹಾಕಿದ ಡಾಂಬರ್ ಕೂಡ ಕಿತ್ಕೊಂಡು ಬಂದಿದೆ. ಮಳೆ ನಿಂತ ತಕ್ಷಣ ಗುಂಡಿ ಮುಚ್ತೀವಿ ಅಂತ ಜಿಬಿವಿ ಹೇಳ್ತಾ ಇದೆ. ಇನ್ನು ಗುಂಡಿ ಮುಚ್ಚುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಿಎಂ ಗುಂಡಿಗಳ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನೇ ಕೇಳಿ ಅಂತ ಹೇಳಿದರು. ಇನ್ನೂ ನಾವು ಗುಂಡಿದು ಬ್ಯಾಲೆನ್ಸ್ ಇಲ್ಲ, ಬಟ್ ನಾವು ಪೂರ್ತಿ ಪ್ರಯತ್ನದಿಂದ ಕಂಪ್ಲೀಟ್ ಮಾಡಿಸ್ಲಿಕ್ಕೆ ಕ್ರಮ ತಗೊಳ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಯವರ ನಿರ್ದೇಶನ ಮೇರೆಗೆ ನಮ್ಮ ಜನರು ಎಲ್ಲರೂ ಸತತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಗುಂಡಿಗಳು ನಂಬರ್ ಇಸ್ ನಾಟ್ ದ ಪಾಯಿಂಟ್. ಏನು ನಾವು ಒರಿಜಿನಲ್ ಲಿಸ್ಟ್ ಬಂದಿತ್ತು ಅದೆಲ್ಲ ಸತತವಾಗಿ ಮುಚ್ಚಿಬಿಟ್ಟಿದ್ದೀವಿ. ಮಾತ್ರ ಪ್ರಾಬ್ಲಮ್ ಇದೆ ನಮ್ಮದು. As per our numbers, more than 15,000 we have completed. ಬಟ್ ಇನ್ನೂ ಕೆಲವು ಜಾಗದಲ್ಲಿ ಸ್ವಲ್ಪ ಬಂದಿದೆ ಅಂತೆ ಸುದ್ದಿ ಇದೆ, ಮಾಹಿತಿ. ನಾವು ಟ್ರಾಫಿಕ್ ಇಂದ ಸಹ ಇನ್ನೊಂದ್ಸರಿ ಚರ್ಚೆ ಮಾಡಿ ಎಲ್ಲಿ ದಟ್ಟಣೆ ಆಗಲಿಕ್ಕೆ ಚಾನ್ಸಸ್ ಜಾಸ್ತಿ ಇದೆ ಅದರ ಮಾಹಿತಿ ಪಡ್ಕೊಂಡು ವಿ ವಿಲ್ ಟೇಕ್ ಆಕ್ಷನ್ ಇನ್ ದ ನೆಕ್ಸ್ಟ್ ಫ್ಯೂ ಡೇಸ್. ವಿ ಹ್ಯಾವ್ ಬಿನ್ ಗೆಟಿಂಗ್ ರಿಪೋರ್ಟ್ಸ್. ಪ್ರತಿದಿನ ನಮ್ಮ ಟೀಮ್ ತಂಡಗಳು ಎಲ್ಲೆಲ್ಲಿ ಸಮಸ್ಯೆಗಳು ಇರ್ತಾ ಇದೆ ಅಲ್ಲಿ ಹೋಗಿ ನಮ್ಮ ಇಂಜಿನಿಯರ್ ನಿಂತ್ಕೊಂಡು ಕೆಲಸ ಆಗ್ತಾ ಇದೆ. ಆದರೂ ಸಹ ಇನ್ನೂ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಇನ್ನು ಕೆಲವು ಜಾಗದಲ್ಲಿ ರೋಡ್ ಎಲ್ಲ ಸರಿ ಇಲ್ಲ, ಸ್ವಲ್ಪ ಗುಂಡಿಗಳು ಬಂದಿದೆ ಅಂತ ಹೇಳಿ ಸುದ್ದಿ ಇದೆ. ಎಸ್ಪೆಷಲಿ ಇಲ್ಲಿ ಹೈ ಟ್ರಾಫಿಕ್ ಝೋನ್ಸ್ನಲ್ಲಿ ಅದನ್ನು ಮುಚ್ಚಲಿಕ್ಕೆ ಕ್ರಮ ಇನ್ನೊಂದು 3-4 ದಿವಸದೊಳಗೆ ನಾವು ತೆಗೆದಿದ್ದೇವೆ. ಗುಂಡಿಗಳ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯಗೆ ಬಿಜೆಪಿ ಟಾಂಗ್ ಕೊಟ್ಟಿದೆ. ಅಕ್ಟೋಬರ್ 31ರೊಳಗೆ ಬೆಂಗಳೂರಿನ ಎಲ್ಲ ರಸ್ತೆ ಗುಂಡಿಗಳನ್ನ ಮುಚ್ಚಿ ಅಂತ ಡೆಡ್ಲೈನ್ ನೀಡಿದ್ದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಡೆಡ್ಲೈನ್ ಮುಗಿತಲ್ವಾ ಅಂತ ಕೇಳಿದ್ರೆ ಪ್ಲೀಸ್ ಆಸ್ಕ್ ಡಿಕೆ ಶಿವಕುಮಾರ್ ಅಂತಿದ್ದಾರೆ. ಅಲ್ಲಿಗೆ ನವೆಂಬರ್ಗೂ ಮುನ್ನವೇ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರಾ ಎಂಬ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲಿಯೂ ಉದ್ಭವಿಸಿದೆ ಅಂತ ಎಕ್ಸ್ನಲ್ಲಿ ಲೇವಡಿ ಮಾಡಿದೆ ಬಿಜೆಪಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳ ವಿಚಾರಣೆಯನ್ನ ನಡೆಸಲಾಯಿತು. ಸಿಸಿಎಚ್ ಕೋರ್ಟ್ನಲ್ಲಿ ಕೇಸ್ ವಿಚಾರಣೆ ನಡೆದಿದ್ದು ಹಣೆಗೆ ಕುಂಕುಮ ಇಟ್ಕೊಂಡು ದರ್ಶನ್ ವಿಚಾರಣೆಗೆ ಹಾಜರಾಗಿದ್ರು. ಇವರ ಜೊತೆ ಪವಿತ್ರ ಸೇರಿದಂತೆ 6 ಆರೋಪಿಗಳು ವಿಚಾರಣೆಯಲ್ಲಿ ಭಾಗಿಯಾಗಿದ್ರು. ಇನ್ನು ವಿಚಾರಣೆ ವೇಳೆ ಚಾರ್ಜ್ ಫ್ರೇಮ್ ಮಾಡದಂತೆ ದರ್ಶನ್ ಪರ ವಕೀಲರು ಮನವಿ ಮಾಡಿದ್ರು. ಕೆಲ ಆರೋಪಿಗಳ ಪರ ವಕೀಲರು ಗೈರಾಗಿದ್ದಾರೆ. ಹೀಗಾಗಿ ನವೆಂಬರ್ 3 ಅಥವಾ 4ರಂದು ಚಾರ್ಜ್ ಫ್ರೇಮ್ ಮಾಡುವಂತೆ ಮನವಿ ಮಾಡಿದ್ರು. ಹೀಗಾಗಿ ವಕೀಲರ ಮನವಿ ಮೇರೆಗೆ ನವೆಂಬರ್ 3ಕ್ಕೆ ಚಾರ್ಜ್ ಫ್ರೇಮ್ ಮಾಡಲು ಜಡ್ಜ್ ಒಪ್ಪಿಗೆಯನ್ನು ನೀಡಿದ್ದು ನವೆಂಬರ್ 3ಕ್ಕೆ ವಿಚಾರಣೆ ನಡೆಯಲಿದ್ದು ಅಂದೇ ಟ್ರಯಲ್ ಡೇಟ್ ಕೂಡ ನಿರ್ಧಾರ ಆಗಲಿದೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖಾಧಿಕಾರಿ ವಿರುದ್ಧವೇ ಸ್ನೇಹಮಯಿ ಕೃಷ್ಣ ದೂರು ನೀಡಿದ್ದಾರೆ. ಎಡಿಜಿಪಿ ಹಿತೇಂದ್ರ ಕುಮಾರ್ಗೆ ಪತ್ರ ಬರೆದು ಚಂದನ್ ಕುಮಾರ್ನ ಈ ಪ್ರಕರಣದಲ್ಲಿ ಆರೋಪಿಯನ್ನಾಗಿ ಮಾಡುವಂತೆ ಮನವಿ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಪಿಎಸ್ಐ ವಿನಯ್ ಮತ್ತು ಚಂದನ್ ಇಬ್ಬರು ಕೂಡ ಸರ್ವಾಧಿಕಾರಿಗಳಂತ ನಡೆದುಕೊಂಡಿದ್ದಾರೆ. ಅಲ್ಲದೆ ಹಲವು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ. ಸುಳ್ಳು ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಿದ್ದಾರೆ. ಆದ್ದರಿಂದ ಪ್ರಕರಣವನ್ನು ಸಿಐಡಿಗೆ ವರ್ಗಾಯಿಸುವಂತೆ ಮನವಿ ಮಾಡಿದ್ದಾರೆ.
ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ದರ್ಶನ್ ಹಾಗೂ ಪವಿತ್ರ ಮದುವೆ ಫೋಟೋಸ್ ವೈರಲ್ ಆಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಫೋಟೋಗಳು ಹರಿದಾಡ್ತಾ ಇದ್ದು, ಇಬ್ಬರು ಮಧುಮಕ್ಕಳಂತೆ ಫೋಟೋಗಳಲ್ಲಿ ಮಿಂಚಿದ್ದು, ಪವಿತ್ರ ಜೊತೆ ದರ್ಶನ್ ಸೆಲ್ಫಿ ತೆಗೆದುಕೊಂಡಿರುವ ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಒತ್ತುವರಿ ಸರ್ವೆ ಮಾಡಲು ಹೋದ ಅಧಿಕಾರಿಗಳಿಗೆ ರೆಸಾರ್ಟ್ ಮಾಲೀಕ ಧಮಕಿ ಹಾಕಿರುವಂತಹ ಘಟನೆ ಆನೇಕಲ್ ತಾಲೂಕಿನ ಜಿಗಣಿ ಸಮೀಪ ನಡೆದಿದೆ. ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ ಕೆರೆ ಒತ್ತುವರಿ ಮಾಡಿಕೊಂಡಿದೆ. ಹೀಗಾಗಿ ಒತ್ತುವರಿ ತೆರವಿಗೆ ಜಿಲ್ಲಾಡಳಿತ ಮುಂದಾಗಿದೆ. ಉಪತಹಶೀಲ್ದಾರ್ ಚೈತ್ರಾ ನೇತೃತ್ವದಲ್ಲಿ ಸರ್ವೆ ಕಾರ್ಯ ನಡೆಯಿತು. ಕೆರೆಯಲ್ಲಿ ಬೋಟಿಂಗ್ಗೆ ಸಂಬಂಧಿಸಿದಂತೆ ಯಾವುದೇ ದಾಖಲೆಯನ್ನ ನೀಡದ ಹಿನ್ನೆಲೆ ರೆಸಾರ್ಟ್ ಕೆರೆ ಗೇಟ್ನ ತಾಲೂಕು ಆಡಳಿತ ಬೀಗ ಹಾಕಿದೆ. ಇನ್ನು ಸರ್ವೆ ಮಾಡದಂತೆ ಕಂದಾಯ ಅಧಿಕಾರಿಗಳಿಗೆ ರೆಸಾರ್ಟ್ ಮಾಲೀಕ ವೇಣುಗೋಪಾಲ್ ಧಮಕಿ ಹಾಕಿದ ಘಟನೆಯೂ ನಡೆಯಿತು. ಈಗ ಕ್ರೈಮ್ ಸುದ್ದಿಗಳನ್ನು ನೋಡೋಣ. ಬೆಂಗಳೂರಲ್ಲಿ ಮಂಗಳಮುಖಿಯರು ಅಟ್ಟಹಾಸ ಮೆರೆದಿದ್ದಾರೆ. ಬೊಮ್ಮನಹಳ್ಳಿಯ ವಿರಾಟ್ ನಗರದಲ್ಲಿ ಸುಕನ್ಯಾ ಎಂಬ ಮಂಗಳಮುಖಿಯ ತಲೆ ಬೋಳಿಸಿ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಬೊಮ್ಮನಹಳ್ಳಿಯ ಮಂಗಳಮುಖಿಯರ ಟೀಮ್ ಬಿಟ್ಟು ಬೇರೊಂದು ಟೀಮ್ ಜೊತೆಗೆ ಸುಕನ್ಯಾ ಹೋಗಿದ್ರು. ಇದರಿಂದ ಕೋಪಗೊಂಡ ಪ್ರೀತಿ, ಚಿನ್ನಿ ಅಂಡ್ ಗ್ಯಾಂಗ್ ಸುಕನ್ಯಾಳ ಆಟೋದಲ್ಲಿ ಕಿಡ್ನಾಪ್ ಮಾಡಿ ಹಿಟ್ಟಿನ ದೊಣ್ಣೆ ಸೌಟ್ನಿಂದ ಥಳಿಸಿದ್ದಾರೆ. ಅಲ್ಲದೆ ಕಾಲ್ನಿಂದ ಒದ್ದು ಹಲ್ಲೆ ಮಾಡಿದ್ದಾರೆ. ಈ ಸಂಬಂಧಪಟ್ಟಂಗೆ ಪೊಲೀಸರು 7 ಜನ ಮಂಗಳಮುಖಿಯರನ್ನ ಬಂಧಿಸಿದ್ದಾರೆ. ತಾಯಿಯನ್ನ ಮಗಳ 4 ಸ್ನೇಹಿತರೇ ಕೊಲೆ ಮಾಡಿರುವಂತಹ ಘಟನೆ ಬೆಂಗಳೂರಿನ ಸುಬ್ರಹ್ಮಣ್ಯಪುರದಲ್ಲಿ ನಡೆದಿದೆ. ನೇತ್ರಾವತಿ ಕೊಲೆಯಾಗಿರುವಂತಹ ಮಹಿಳೆ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದ 5 ಅಪ್ರಾಪ್ತರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಅಕ್ಟೋಬರ್ 25ರಂದು ರಾತ್ರಿ ನೇತ್ರಾವತಿಯನ್ನ ಉಸಿರುಗಟ್ಟಿಸಿ ಕೊಂದು ನಂತರ ಫ್ಯಾನ್ಗೆ ನೇತು ಹಾಕಿದ್ರು. ಈ ಬಗ್ಗೆ ಮೃತಳ ಅಕ್ಕ ಅನುಮಾನ ವ್ಯಕ್ತಪಡಿಸಿ ಪೊಲೀಸರಿಗೆ ದೂರು ಕೊಟ್ಟಾಗ ಕೊಲೆ ವಿಷಯ ಬಯಲಾಗಿದೆ. ಫ್ಯಾಮಿಲಿ ಅದೇ ಬಾಡಿಗೆ ಇದ್ರಲ್ಲಿ ಬಾಡಿಗೆ ಇದೇನೋ ಇದು ಮಾಡ್ಕೊಂಡ್ರಂತೆ ಗೊತ್ತಿಲ್ಲ. ನನಗೆ ಅದೇ ಸೋಮವಾರ ಫೋನ್ ಬಂತು. ಸೋಮವಾರ ಅದು ಯಾವಾಗಾಯ್ತು ವಿಚಾರ ಗೊತ್ತಿಲ್ಲ. ಪೊಲೀಸರೆಲ್ಲ ನಮ್ಮ ಬರೋಷ್ಟೊತ್ತಲ್ಲಿ ನಿಂತಿದ್ರು ಇಲ್ಲಿ. ಅದೇ ನಮ್ಮ ಮನೇಲಿ ಫೋನ್ ಹಾಕಿ ನಾನು ಡ್ಯೂಟಿ ಇದ್ದೆ. ಫೋನ್ ಹಾಕಿದ್ರು ಒಂದು 12:30 ಇರ್ಬೋದು. ಹಂಗಾಗ್ಬಿಟ್ಟದು ಹಿಂಗಾಗಿದ್ದೀರಿ ಮ್ಯಾಗಡೆ ಮನೆಯವ್ರು ಸೂಸೈಡ್ ಮಾಡ್ಕೊಂಬಿಟ್ಟಾರೆ ಅಂತ ಯಾರಿಗೇನು ಹೇಳಿದ್ರು. ಆಮೇಲೆ ಪೊಲೀಸರು ಬಂದು ಯಾರಪ್ಪ ನೀವು ಓನರ್ ಸರ್ ಅಂತಂದೆ. ಸರ್ ಇದ್ಕೊಂಡು ಅದೇ ಡೋರ್ ಓಪನ್ ಮಾಡಿದ್ರು. ಸರ್ ಅವ್ರೇನು ಇದು ಮಾಡ್ಕೊಂಡು ಹೋದ್ರು ಸರ್. ಅದ್ರ ಬಗ್ಗೆ ಅಷ್ಟೇ ಸರ್. ಅದೇ 2 ವರ್ಷ 2.5 ವರ್ಷ ಹೊರಡ ಇರ್ಬೋದು ಸರ್. ಒಂದು ಅಂದಾಜು ಸರ್. ಅದೇ ಗಂಟೆ ಎಲ್ಲ ಗಾರೆ ಕೆಲಸದ ಅದು ಏನೋ ಮೇಸಿ ಏನೋ ಇಂಜಿನಿಯರ್ ಏನೋ ಹೇಳ್ತಾ ಇದ್ದೆ ಕೆಲಸ ಅವರು. ಎಲ್ಲಿ ಬ್ಯಾಂಕ್ ಹತ್ರನೇ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂದರು. ಹ್ಞೂ ಸರ್. ಹಾಂ, ಫ್ಯಾಮಿಲಿ ಅದೇ ಬಾಡಿಗೆ ಇದ್ರಿ. ಬಿಹಾರ ವಿಧಾನಸಭಾ ಚುನಾವಣೆಗೆ ಎನ್ಡಿಎ ತನ್ನ ಸಂಕಲ್ಪ ಪತ್ರ ಹೆಸರಿನಲ್ಲಿ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ. 1 ಕೋಟಿ ಉದ್ಯೋಗ ಸೃಷ್ಟಿ, ಉದ್ಯಮ ಆರಂಭಿಸುವ ಮಹಿಳೆಯರಿಗೆ 2 ಲಕ್ಷ ರೂಪಾಯಿವರೆಗೆ ಆರ್ಥಿಕ ಸಹಾಯ ಮತ್ತು ವಿವಿಧ ಇಬಿಸಿ ವೃತ್ತಿಯಲ್ಲಿರುವಂತಹ ಕುಟುಂಬಗಳಿಗೆ 10 ಲಕ್ಷ ರೂಪಾಯಿ ಸಹಾಯಧನವನ್ನು ನೀಡಲಾಗುತ್ತೆ. ಅಲ್ಲದೆ ರೈತರಿಗೆ ವಾರ್ಷಿಕ 9,000 ಸಹಾಯಧನ ಮತ್ತು ಇದರ ಜೊತೆಗೆ ಉಚಿತ ಶಿಕ್ಷಣ, ಆರೋಗ್ಯ ರಕ್ಷಣೆ ಮತ್ತು ಮನೆ ನಿರ್ಮಾಣದಂತಹ ಕಾರ್ಯಗಳಿಗೆ ಬಡವರಿಗಾಗಿ ಪಂಚಾಮೃತ ಗ್ಯಾರಂಟಿಯನ್ನು ಸಹ ನೀಡಿದೆ. केंद्रीय मंत्री आदरणीय चिराग पासवान जी हैं, आदरणीय उपेंद्र कुशवाहा जी हैं, आदरणीय संजय झा जी हैं, आदरणीय सम्राट. ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಅವರು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಬಿಹಾರ ಚುನಾವಣಾ ಪ್ರಚಾರದ ವೇಳೆ ಪ್ರಾದೇಶಿಕ ಭಾವನೆಗಳನ್ನು ಕೆರಳಿಸಿ ತಮ್ಮ ಹುದ್ದೆಯ ಘನತೆಯನ್ನ ಮರಿತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ಬಿಹಾರದ ಚಾಪ್ರಾದಲ್ಲಿ ನಡೆದ ರ್ಯಾಲಿಯೊಂದರಲ್ಲಿ ಪ್ರಧಾನಿ ಮೋದಿಯವರ ಭಾಷಣದ ವಿಡಿಯೋ ಕ್ಲಿಪ್ ಹಂಚಿಕೊಂಡಿರುವ ಸ್ಟಾಲಿನ್, ಪ್ರಧಾನಿ ಭಾರತದ ಎಲ್ಲ ನಾಗರಿಕರಿಗೆ ಸೇವೆ ಸಲ್ಲಿಸುವ ಸ್ಥಾನದಲ್ಲಿದ್ದರೂ ಅದನ್ನು ಆಗಾಗ ಮರೆತು ಬಿಡುತ್ತಾರೆ ಅಂತ ಹೇಳಿದ್ದಾರೆ. ಮಾಜಿ ಸಂಸದ ಬ್ರಿಜ್ಭೂಷಣ್ ಶರಣ್ ಸಿಂಗ್ ಅವರಿದ್ದಂತಹ ಹೆಲಿಕಾಪ್ಟರ್ ಕೃಷಿ ಜಮೀನೊಂದರಲ್ಲಿ ತುರ್ತು ಭೂಸ್ಪರ್ಶ ಮಾಡಿರುವ ವಿಡಿಯೋ ವೈರಲ್ ಆಗಿದೆ. ಬಿಹಾರದ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಹಳ್ಳಿಯೊಂದರಲ್ಲಿ ಈ ಘಟನೆ ನಡೆದಿದೆ. ಬಿಜೆಪಿ ಅಭ್ಯರ್ಥಿಗಳ ಪರ ವಿಧಾನಸಭಾ ಚುನಾವಣೆಯ ಪ್ರಚಾರಕ್ಕಾಗಿ ಹೆಲಿಕಾಪ್ಟರ್ನಲ್ಲಿ ಬಿಹಾರಕ್ಕೆ ಬ್ರಿಜ್ಭೂಷಣ್ ಶರಣ್ ಸಿಂಗ್ ಬಂದಿದ್ರು. ಈ ವೇಳೆ ಹವಾಮಾನ ವೈಪರೀತ್ಯದಿಂದ ಹೆಲಿಕಾಪ್ಟರ್ ಹೊಲವೊಂದರಲ್ಲಿ ತುರ್ತು ಭೂಸ್ಪರ್ಶ ಮಾಡಿದೆ. ಇಂದು ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ 150ನೇ ಜಯಂತಿ ಹಿನ್ನೆಲೆಯಲ್ಲಿ ಇವತ್ತು ಗುಜರಾತ್ನಲ್ಲಿ ಏಕತಾ ಪ್ರತಿಮೆ ಬಳಿ ಅದ್ಧೂರಿ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಪ್ರಧಾನಿ
ಭಾಗಿಯಾಗಿ ಏಕತಾ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿದ್ರು, ನಮನ ಸಲ್ಲಿಸಿದ್ರು. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಮಹತ್ವದ ಕೊಡುಗೆಗಳನ್ನು ಸ್ಮರಿಸಿದ ಪ್ರಧಾನಿ ಅವರ ದೂರದೃಷ್ಟಿ ಮತ್ತು ನಾಯಕತ್ವವನ್ನು ಶ್ಲಾಘಿಸಿದ್ರು. ರಾಷ್ಟ್ರೀಯ ಸಮಗ್ರತೆ, ಉತ್ತಮ ಆಡಳಿತ ಮತ್ತು ಸಾರ್ವಜನಿಕ ಸೇವೆಗೆ ಪಟೇಲ್ ಅವರ ಬದ್ಧತೆ ಇಂದಿಗೂ ಸ್ಫೂರ್ತಿಯಾಗಿದೆ ಅಂತ ಹಾಡಿ ಹೋಗಿದ್ದಾರೆ. भारत के विचार एवं माननीय प्रधानमंत्री जी के नारी हमारे माननीय प्रधानमंत्री जी ने भारतीय वायुसेना के एम्बेसडर्स टीम ने आगमन किया अपनी सिग्नेचर विमान एक दूसरे से मात मिलाकर कुछ इस प्रकार उड़ान भर रहे हैं। हर एक ಇನ್ನು ಏಕತಾ ದಿನ ಕಾರ್ಯಕ್ರಮದಲ್ಲಿ ಏಕತಾ ಪರೇಡ್, ಬ್ಯಾಂಡ್ ಪ್ರದರ್ಶನ, ಶ್ವಾನ ಮತ್ತು ಒಂಟೆ ದಳಗಳು, ಬಿಎಸ್ಎಫ್ ಶ್ವಾನ ಪ್ರದರ್ಶನ, ವಾಯುಪಡೆಯಿಂದ ಏರ್ ಶೋ ಸೇರಿದಂತೆ ವಿವಿಧ ಪ್ರದರ್ಶನಗಳು ಕಣ್ಮನ ಸೆಳೆದವು. बीएसएफ की भारतीय नस्ल की श्वान रिया की यह छलांग श्वानों को कई बार 2-2 घंटे तक का समय लगता है। आइए हम तालियों से इसे सराहें। आज ये श्वान अपने मिशन में कामयाब होने की दीवार भारतीय नस्ल के श्वानों। भारतीय वायुसेना के एम्बेसडर्स टीम ने आगमन किया अपनी सिग्नेचर विमान एक दूसरे से मात मिलाकर कुछ इस प्रकार उड़ान भर रहे हैं। हर एक पायलट एक दूसरे पर अटूट ले जाएं और सुनिए हमारे टीम लीडर। राष्ट्रीय एकता दिवस के बहुत बहुत ರಾಜಸ್ಥಾನ್ ಹೈಕೋರ್ಟ್ಗೆ ಕಿಡಿಗೇಡಿಗಳು ಹುಸಿ ಬಾಂಬ್ ಬೆದರಿಕೆಯನ್ನ ಹಾಕಿದ್ದಾರೆ. ಜೈಪುರದಲ್ಲಿರುವಂತಹ ಹೈಕೋರ್ಟ್ ಆವರಣದಲ್ಲಿ ಬಾಂಬ್ ಇಟ್ಟಿದ್ದೇವೆ, ಸ್ಫೋಟಿಸುತ್ತೇವೆ ಅಂತ ಕೋರ್ಟ್ ಇಮೇಲ್ಗೆ ಮೇಲ್ ಮಾಡಿದ್ದಾರೆ. ಅನಾಮಿಕನೊಬ್ಬ ಬಾಂಬ್ ಬೆದರಿಕೆ ಸಂದೇಶವನ್ನ ಕಳಿಸಿದ್ದಾನೆ. ತಕ್ಷಣ ಕೋರ್ಟ್ಗೆ ಆಗಮಿಸಿದಂತಹ ಎಟಿಎಸ್ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನ ದಳ ತೀವ್ರ ತಪಾಸಣೆಯನ್ನು ನಡೆಸಿತು. ಯಾವುದೇ ಸ್ಫೋಟಕ ವಸ್ತುಗಳು ಪತ್ತೆಯಾಗಿಲ್ಲ. ಭಾರತದ ಕ್ರಿಕೆಟ್ ತಂಡದ ಮಾಜಿ ನಾಯಕ, ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ಅಜರುದ್ದೀನ್ ಅವರು ತೆಲಂಗಾಣ ಸರ್ಕಾರದ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಈ ಮೂಲಕ ಅಜರುದ್ದೀನ್ ಅವರು ರೇವಂತ್ ರೆಡ್ಡಿ ಸರ್ಕಾರದಲ್ಲಿ ಮುಸ್ಲಿಂ ಸಮುದಾಯದ ಮೊದಲ ಸಚಿವರಾಗಿದ್ದಾರೆ. ವಿದೇಶದ ಸುದ್ದಿಗಳನ್ನು ನೋಡೋಣ. ಭಾರತ ಮತ್ತು ಅಮೆರಿಕ 10 ವರ್ಷಗಳ ರಕ್ಷಣಾ ಚೌಕಟ್ಟು ಒಪ್ಪಂದಕ್ಕೆ ಸಹಿ ಮಾಡಿದೆ. ಈ ಒಪ್ಪಂದದ ಉದ್ದೇಶ ಎರಡೂ ರಾಷ್ಟ್ರಗಳ ನಡುವಿನ ರಕ್ಷಣಾ ಮತ್ತು ಭದ್ರತಾ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದಾಗಿದೆ. ಮಲೇಷಿಯಾದ ಕುವಾಲಾಲಂಪುರ್ನಲ್ಲಿರುವಂತಹ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಅಮೆರಿಕದ ಯುದ್ಧ ಕಾರ್ಯದರ್ಶಿ ಪೀಟರ್ ಹೆಕ್ಸೆಂತ್ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನ ಅಂತೂ ಒಂದು ಒಪ್ಪಂದಕ್ಕೆ ಬಂದಿವೆ. ಕದನ ವಿರಾಮಕ್ಕೆ ಎರಡೂ ದೇಶಗಳು ಒಪ್ಪಿಗೆ ನೀಡಿವೆ. ಈ ಮಧ್ಯೆ ಪಾಕಿಸ್ತಾನಕ್ಕೆ ಖಡಕ್ ಎಚ್ಚರಿಕೆ ನೀಡಿದೆ ಅಫ್ಘಾನಿಸ್ತಾನ. ನಮ್ಮ ಭೂಪ್ರದೇಶವನ್ನು ರಕ್ಷಿಸಿಕೊಳ್ಳುವುದು ನಮ್ಮ ಕೆಲಸ, ಅದನ್ನು ಹೇಗೆ ರಕ್ಷಿಸಿಕೊಳ್ಳಬೇಕು ಅನ್ನುವುದು ನಮಗೆ ಗೊತ್ತಿದೆ. ಇನ್ನು ಮುಂದೆ ನಮ್ಮ ತಾಳ್ಮೆಯನ್ನು ಪರೀಕ್ಷಿಸಲು ಬಂದರೆ ತಕ್ಕ ಪಾಠವನ್ನು ಕಲಿಸ್ತೇವೆ. ಕಂಡು ಕೇಳರಿಯದ ಪ್ರತೀಕಾರವನ್ನು ಎದುರಿಸಲು ಸಿದ್ಧರಾಗಿರಿ ಅಂತ ಅಫ್ಘಾನಿಸ್ತಾನದ ಗೃಹ ಸಚಿವ ಸಿರಾಜುದ್ದೀನ್ ಎಚ್ಚರಿಸಿದ್ದಾರೆ. ಉಕ್ರೇನ್ ಮೇಲೆ ರಷ್ಯಾ ಭೀಕರ ವಾಯು ದಾಳಿ ನಡೆಸಿದೆ. ಪವರ್ ಪ್ಲಾಂಟ್ಗಳನ್ನು ಗುರಿಯಾಗಿಸಿ ಈ ದಾಳಿ ಮಾಡಿದ್ದು 7 ಜನ ಸಾವನ್ನಪ್ಪಿದ್ದಾರೆ, 16 ಮಂದಿ ಗಾಯಗೊಂಡಿದ್ದಾರೆ. ಕಾರ್ಕೋವ್ ಮತ್ತು ಸುಮಿ ಪ್ರದೇಶಗಳಲ್ಲಿ ರೈಲ್ವೆ ನಿಲ್ದಾಣಗಳ ಮೇಲೆ ರಷ್ಯಾದ ಸೇನೆ ಅಟ್ಯಾಕ್ ಮಾಡಿದ್ದು ರೈಲ್ವೆ ನಿಲ್ದಾಣ ಛಿದ್ರವಾಗಿದೆ. 650 ಡ್ರೋನ್ಗಳು, 50 ಕ್ಷಿಪಣಿಗಳ ಮೂಲಕ ರಷ್ಯಾ ಪಡೆ ದಾಳಿ ಮಾಡಿದೆ ಅಂತ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಮಾಹಿತಿಯನ್ನು ನೀಡಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧದ 2ನೇ ಟಿ20 ಪಂದ್ಯದಲ್ಲಿ ಟೀಂ ಇಂಡಿಯಾ ಸೋಲು ಅನುಭವಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ 18.4 ಓವರ್ಗೆ ಎಲ್ಲ ವಿಕೆಟ್ ಕಳೆದುಕೊಂಡು 125 ರನ್ಗಳ ಟಾರ್ಗೆಟ್ ಕೊಟ್ಟಿತು. ಈ ಸುಲಭ ರನ್ಗಳ ಬೆನ್ನತ್ತಿದ ಆಸೀಸ್ ಪಡೆ ಕೇವಲ 13.2 ಓವರ್ಗೆ 126 ರನ್ ಬಾರಿಸಿ 4 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತು.